ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 16. ನಾನ್ ನಿಮಗೆ ಇವತ್ತು ಹೀರಿಕೆ ಚಟ್ನಿ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಹೀರಿಕೆ ಚಟ್ನಿ ಮಾಡೋ ಸಲಕ ಒಂದ್ ಫುಲ್ ಹೀರಿಕೆನ ಸ್ಕಿನ್ ಎಲ್ಲ ಪೀಲ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಒಂದ್ ಫುಲ್ ಆನಿಯನ್ ತಗೊಂಡಿನಿ. ಥೋಡೆ ಮಿರ್ಚಿ ಅವ ನೋಡ್ರಿ, ಶೇಂಗಾ ಬೇಕಾಗ್ತವ, ಕೊತ್ತಂಬರಿ, ಕರಿ ಪತ್ತ, ಇವು ಥೋಡೆ ಕಡ್ಡಿ ಬ್ಯಾಳಿ ಬೇಕಾಗ್ತವ, ಇವು ಉದ್ದಿನ ಬ್ಯಾಳಿ ಮತ್ತ ಥೋಡೆ ಹುಂಚಿಕೆ ಇಷ್ಟ ಬೇಕಾಗ್ತವ ನಮಗ. ಥೋಡೆ ಎಣ್ಣೆ ಹಾಕೋರಿ ಒಳಗ. ಹೀರಿಕೆ ಚಟ್ನಿ ಬಿ ನೋಡ್ರಿ ಭಾಳ ಫೇಮಸ್ ಅದ ನಮ್ ಸೈಡ್, ಭಾಳ ಈಸಿನೂ ಅದ ಮಾಡ್ಲಕ್ಕ. ಇದು ಹಾರ್ಡ್ಲಿ ಒಂದ್ 10-15 ಮಿನಿಟ್ಸ್ ನಾಗ ರೆಡಿ ಆಗ್ತದೆ ಇದು. ಸೊ ಎಣ್ಣೆ ಥೋಡೆ ಗರಂ ಆದ್ಮೇಲೆ ಫಸ್ಟ್ ಇವನ್ ಕಡ್ಡಿ ಬೇಳೆ ಅವ ನೋಡ್ರಿ, ಕಡ್ಡಿ ಬೇಳೆ ಹಾಕೊಂಡು ಹುರ್ಕೋರಿ ಇವಕ್ಕ. ಇದ್ರ ಒಳಗೆ ಶೇಂಗಾ ಹಾಕೋ, ಇವೇನ್ ಆನಿಯನ್ ಅವ ಅದನ್ನು ಹಾಕೋರಿ ಒಳಗ. ಇವೇನ್ ಹೀರಿಕೆ ಅವ ಇವು ಬಿ ಹಾಕೋರಿ. ಈಗ ಎಲ್ಗಡ್ಡಿ ಅವ ಇವು ಬಿ ಹಂಗೆ ಹಾಕೋರಿ. ಇವೇನ್ ಹುಂಚಿಕಾಯಿ ತಗೊಂಡಿದ್ದಲ್ಲ ಇವು ಬಿ ಹಿಂಗೆ ಡೈರೆಕ್ಟ್ ಹಾಕೋರಿ. ಮತ್ತೆ ಚಂದ ಫ್ರೈ ಮಾಡ್ಕೋರಿ. ಈಗ ನಾ ಏನ್ ಮಾಡೀನಿ ಇದ್ರ ಹೀರಿಕಾಯಿ ಹಾಕೊಂಡಿನಲ್ಲ, ನೀವು ಬೇಕಾದ್ರೂ ಇದ್ರಾಗ ಚೌಳಿಕೆ ಬಿ ಹಾಕೋಬಹುದು. ಹೀರಿಕೆ ಬದಲಿಗೆ ಚೌಳಿಕೆ ಹಾಕೊಂಡ್ರೆ ಚೌಳಿಕೆ ಚಟ್ನಿ ಬಿ ಮಾಡ್ಬೋದು. ನೀವು ಬೀನ್ಸ್ನು ಹಾಕೋಬಹುದು. ಇಲ್ಲ ಮನೆಗೆ ನಿಂಬಲ್ಲಿ ಕರೇಲಾ ಅವಂತ ತಿಳ್ಕೊರಿ, ಕರೇಲಾದ ಬಿ ಚಟ್ನಿನೂ ಹಿಂಗೆ ಮಾಡ್ಕೋಬಹುದು. ಎಲ್ಲ ಇಂಗ್ರೀಡಿಯೆಂಟ್ ಸೇಮ್ ಇರ್ತಾವ, ಬಟ್ ನಾನು ಹೀರಿಕೆ ಹಾಕೊಂಡಿನಲ್ಲ ಅದು ಒಂದೇ ಚೇಂಜ್ ಆಯ್ತದ ಅಷ್ಟೇ. ಇದ್ರಾಗೇನು ಉಪ್ಪು ಬಿ ಹಾಕೋರಿ, ಅರ್ಶಿಣ ಬಿ ಇದ್ರಾಗೆ ಹಾಕೋಬೇಕು. ಇದು ಕೊರಿಯಂಡರ್ ಪೌಡರ್ ಅದ ನೋಡ್ರಿ. ಚಂದ ತಿರ್ಗಿಸ್ಕೊರಿ. ಏನ್ ಮೇಡಮ್ 5 ಮಿನಿಟ್ಸ್ ಹಿಂಗೆ ತಣ್ಣಗಾಗ್ಲಿಕ್ಕೆ ಬಿಟ್ಕೊಡಮಿ. ಇದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಈಗ ಸುಮ್ಮನೆ ಥೋಡೆ ನೀರು ಹಾಕೋರಿ. ಇದ್ರಾಗ ಹೆಚ್ಚಿಗೆ ಹಾಕೋಬಾರ್ದು, ಥೋಡೆ ಹಾಕೋಬೇಕು ನೀರು. ಆಯ್ತು, ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಬರ್ರಿ. ನೋಡ್ರಿ ಎಷ್ಟು ಚಂದ ಗ್ರೈಂಡ್ ಆಗ್ಯದ ಇದು. ಸೇಮ್ ಪ್ಯಾನ್ದಾಗೆ ಏನೋ ಥೋಡೆ ಎಣ್ಣೆ ಹಾಕೋರಿ, ತಡ್ಕಾಸಲಕ್ಕ ಒಣಗಿನ ಮೆಣಸಿನ್ಕಾಯಿಗಳು ಹಾಕೋರಿ. ಮತ್ತೆ ಇವೇನು ಉದ್ದಿನ ಬೇಳೆ ಅವ ನೋಡ್ರಿ, ಅವು ಬಿ ಇದ್ರಾಗೆ ಹಾಕೋರಿ. ಕರಿ ಪತ್ತ ಅವ ಇವು ಬಿ ಹಾಕೋರಿ. ಇದ್ರಾಗೆ ಬಂದ್ ಮಾಡ್ಕೊಂಡು ಈಗ ಇದೇನು ಚಟ್ನಿ ನಾವು ಗ್ರೈಂಡ್ ಮಾಡ್ಕೊಂಡಿಗೆ ಎಲ್ಲ ಇದ್ರ ಹಾಕೋರಿ. ನಾ ಈ ಕಡೆ 2 ಚಪಾತಿ ಮಾಡ್ಕೋತೀನಿ. ನಾನು ಮಾಡಿದ್ದೆ ಚಪಾತಿ ಮಾಡೋ ಸಲಕ್ಕೆ ಆಲ್ರೆಡಿ ಹಿಟ್ಟು ಅನ್ನೋದ ನಾದ್ಕೊಂಡು ಇಟ್ಕೊಂಡಿದ್ದ. ಚಪಾತಿ ನಿಮಗೆ ಹಿಂಗೆ ಪದರ್ ಬೇಕು, ಹಿಂಗೆ 2 ಲೇಯರ್ ಬೇಕಂತಂದ್ರೆ ಏನು ಮಾಡ್ಕೋಬೇಕು, ನೀವು ಈ ಟೈಪ್ ಚಪಾತಿ ಮಾಡ್ಕೋಬಹುದು. ಹಿಂಗೆ ಮಾಡ್ಕೊಂಡು ಲಾಟಿಸ್ಕೋಬೋದು ನೀವು. ನಾನು ಮಾಡ್ತೀನಿ ಥೋಡೆ ಲೇಯರಿಂಗ್ ಮಾಡೋ ಸಲಕ್ಕೆ 2 ಲೇಯರ್ ಬರಂಗೆ ಏನು ಮಾಡ್ತೀನಿ. ಸೊ ಹಿಂಗೆ 2 ಬಾಲ್ ಮಾಡ್ಕೊಂಡು ಇದ್ರ ನಡು ಥೋಡೆ ಎಣ್ಣೆ ಹಚ್ಕೋತೀನಿ. ಮತ್ತು ಇದ್ರಾಗ ಭೀ ಥೋಡೆ ಹಿಟ್ಟು ಹಚ್ಕೊಂಡು ಈಗ ಅಡ್ಡಕ್ಕೆ ಮೆತ್ಕೋಬೇಕು. ಈಗ ಇದ್ರ ಮೇಲೆ ಥೋಡೆ ಎಣ್ಣೆ ಹಚ್ಕೊರಿ. ಆಯ್ತು ನೋಡ್ರಿ, ಹಿಂಗೆ ಲೇಯರಿಂಗ್ ಮಾಡ್ಕೊಂಡ್ರೆ ಹಿಂಗೆ ಚಪಾತಿಗಳು ನಡು ಉಬ್ತಾವ ಯೂಶಲಿ. ಇದಕ್ಕೆ ರೆಡಿ ಆಯ್ತು. ಈಗ ನೀವು ರೊಟ್ಟಿ ಸರಿ ಬಿ ಊಟ ಮಾಡ್ಬೋದು, ಇಲ್ಲ ಅಂತಂದ್ರೆ ಚಪಾತಿ ಸರಿ ಬಿ ಊಟ ಮಾಡ್ಬೋದು ನೋಡ್ರಿ. ಇಲ್ಲ ಎಡ್ಡು ಬಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ರೈಸ್ ಸರಿ ಬಿ ಮಸ್ತ್ ಕಲ್ಸ್ಕೊಂಡು ಊಟ ಮಾಡ್ಬೋದು. 2 ಚಪಾತಿ ಇಟ್ಕೊಂಡು ಅಂತಂದ್ರು ನಮ್ದು ಊಟ ರೆಡಿ.